ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವಾಶಾ ಸಿದ್ಧಿ ಮತ್ತು ಅಭೀಷ್ಟ ಸಿದ್ಧಿ ಫಲವನ್ನು ನೀಡುವ 93ನೆಯ ಶ್ಲೋಕಕ್ಕೆ ಸ್ವಾಗತ. ಭಗವತಿಯ ಪರಿಪೂರ್ಣ ಶರೀರದ ಧ್ಯಾನ ಈ ಶ್ಲೋಕದಲ್ಲಿದೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ಪುರರಾತೆರಂತಹ ಪುರಮಸಿ ತತಸ್ತ್ವಚ್ಚರಣಯೋ ಸಪರ್ಯಾಮರ್ಯಾದ ಕರಲಕರಣ ನಾಮ ಸುಲಭ ತಥಾ ಹೇತೆ ನೀತಾ ಶತಮಖಮುಖಾಂ ಸಿದ್ಧಿಮತುಲಾಂ ತವ ದ್ವಾರೋಪಾಂತ ಸ್ಥಿತಿಭಿರಣಿಮಾದ್ಯಾಭಿರಮರಾ. ಹೇ ಭಗವತಿ, ನೀನು ತ್ರಿಪುರಾರಿಯಾದ ಶಿವನ ಅಂತಃಪುರವೇ ಆಗಿರುವೆ. ಆದುದರಿಂದಲೇ ನಿನ್ನ ಪಾದ ಕಮಲಗಳ ಪೂಜಾ ರಹಸ್ಯವು ತುಂಬಾ ಗಹನವೂ ದುರ್ಲಭವೂ ಆಗಿದೆ. ಇದು ಸತ್ಯ. ಏಕೆಂದರೆ 100 ಅಶ್ವಮೇಧ ಮಾಡಿ ಇಂದ್ರ ಪದವಿಯನ್ನು ಗಳಿಸಿದವರೇ ಮೊದಲಾದ ದೇವತೆಗಳು ನಿನ್ನ ಹೊಸ್ತಿಲ ಬಳಿಯಿರುವ ಅಣಿಮ ಗರಿಮ ಮೊದಲಾದ ಅಷ್ಟಸಿದ್ಧಿಗಳನ್ನು ಸಂಪತ್ತನ್ನು ಪಡೆದೇ ತೃಪ್ತಿಯಾಗಿ ಬಿಟ್ಟರು. ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಆಳವಾದ ಅರ್ಥವನ್ನು ಅರಿತಿದ್ದರೆ ಸಹಾಯವಾಗುತ್ತದೆ. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ಅರ್ಥವನ್ನು ಇನ್ನಷ್ಟು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಅರ್ಥಾನುಸಂಧಾನ ಮಾಡಿ ಭಾವವನ್ನು ಒಳಗೂಡಿಸಿಕೊಂಡು ನಿರಂತರ ಜಪಿಸುವ ಮೂಲಕ ಹೆಚ್ಚಿನ ಫಲವನ್ನು ಪಡೆಯಬಹುದು. ಇನ್ನು ಯಂತ್ರವನ್ನು ಗಮನಿಸಿದರೆ, ಯಂತ್ರ ತಲೆಕೆಳಗಾದ ತ್ರಿಕೋಣದ ಮಾದರಿಯಲ್ಲಿದ್ದು ಒಳಗಡೆ 4 ಬೀಜಾಕ್ಷರಗಳನ್ನು ಬರೆಯಲಾಗಿದೆ. ಮೊದಲನೆಯದು ಓಂ ಎಂಬ ಬೀಜಾಕ್ಷರ 1 ಬಾರಿ ಇದ್ದರೆ ಮತ್ತೆ ಹ್ರೀಂ ಎಂಬ ಬೀಜಾಕ್ಷರ 3 ಬಾರಿ ಚಿತ್ರಿಸಲಾಗಿದೆ. ತ್ರಿಕೋನದ 3 ಮೂಲೆಗಳಲ್ಲೂ 3 ತ್ರಿಶೂಲಗಳಿದ್ದು ಅವು ವಿರುದ್ಧ ದಿಕ್ಕಿನಲ್ಲಿವೆ. ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು. ಪೂಜೆಯ ಅವಧಿ 25 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 2000 ಆವರ್ತಿ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು. ಪೂಜೆಯ ಅವಧಿ 25 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 2000 ಬಾರಿ. ಜಪದ ಪೂರ್ವದಲ್ಲಿ ಹೇಳಬೇಕಾದಂತಹ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ನಿಮ್ಮ ಜಪಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು. ಮತ್ತೆ ಹೇಳುತ್ತಿದ್ದೇನೆ, ಜಪ ಸಂಖ್ಯೆ ಪ್ರತಿನಿತ್ಯವೂ 2000 ಬಾರಿ. ಒಟ್ಟು 25 ದಿನಗಳು ಈ ಜಪ ಪೂಜೆ ನಡೆಯಬೇಕು. ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬೇಕು ಹಾಗೂ ಪೂಜೆಯ ನಂತರ ಆ ಜೇನುತುಪ್ಪವನ್ನು ಫಲಾಪೇಕ್ಷಿತರು ಸೇವಿಸಬೇಕು. ಹಿರಿಯರು ಹಾಗೂ ದೇವಿ ಉಪಾಸಕರು ಈ ಸಾಧನೆಗೆ ಫಲವಾಗಿ ಸರ್ವಾಶಾ ಸಿದ್ಧಿ ಮತ್ತು ಅಭೀಷ್ಟ ಸಿದ್ಧಿ, ಅಂದರೆ ನಮ್ಮ ಎಲ್ಲ ಆಸೆಗಳನ್ನು ಪಡೆದುಕೊಳ್ಳುವಂತಹ ಎಲ್ಲ ಅಭೀಷ್ಟಗಳನ್ನು ಪಡೆದುಕೊಳ್ಳುವಂತಹುದೇ ಇದಕ್ಕೆ ಫಲವೆಂದು ಹೇಳಿದ್ದಾರೆ. ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು 1-2 ಬಾರಿ ಆ ವಿಡಿಯೋ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು. ನಿಮ್ಮಲ್ಲಿ ಶ್ರದ್ಧೆ ನಂಬಿಕೆಗಳಿದ್ದರೆ ತಾಯಿ ಖಂಡಿತವಾಗಿಯೂ ಫಲವನ್ನು ಕೊಡುತ್ತಾಳೆ. ಶ್ರದ್ಧೆ, ನಂಬಿಕೆ, ಅರ್ಥಾನುಸಂಧಾನ, ಭಾವವನ್ನು ಅನುಸಂಧಾನ ಮಾಡಿಕೊಂಡು ಆ ಮೂಲಕ ನಿಮ್ಮ ಜಪಸಾಧನೆಯನ್ನು ಮಾಡಿ ಪೂರ್ಣ ಸಿದ್ಧಿಯನ್ನು, ಪೂರ್ಣ ಅಭೀಷ್ಟ ಸಿದ್ಧಿಯನ್ನು ಪಡೆದುಕೊಳ್ಳುವಂತಾಗಲಿ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.